ಆ ಕೆರೆ ಹತ್ರ ಹೋದರೆ ಮೂಗು ಮುಚ್ಕೊಂಡು ಹೋಗಬೇಕಿತ್ತು. ರಾಶಿ ರಾಶಿ ಕಸದಿಂದ ಇಡೀ ಕೆರೆ ಗಬ್ಬೆದ್ದು ಹೋಗಿತ್ತು. ಯಾವಾಗ ರಿಪಬ್ಲಿಕ್ ಕನ್ನಡ ಎಂಟ್ರಿ ಕೊಡ್ತೋ ಕೆರೆಯ ಲುಕ್ಕೇ ಚೇಂಜ್ ಆಗಿ ಹೋಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕನ್ನಡ ಸಂಚಲನ. ಗಣೇಶ ವಿಸರ್ಜನೆ ಕೆರೆ ಆಯ್ತು ಶುದ್ಧೀಕರಣ. ಯಾದಗಿರಿ ನಗರದ ಲುಂಬಿನಿ ವನದ ಬಳಿಯ ಗಣೇಶ ವಿಸರ್ಜಿಸುವ ಕೆರೆ ತಿಪ್ಪೆ ಗುಂಡಿಯಂತಾಗಿತ್ತು. ಅಲ್ಲದೆ ಕೆರೆಯಲ್ಲಿದ್ದ ನೀರು ಸಂಪೂರ್ಣ ಹಸಿರು ಬಣ್ಣಕ್ಕೆ ತಿರುಗಿ ಪಾಚಿಗಟ್ಟಿತ್ತು. ಹೀಗಾಗಿ ಸುತ್ತಲಿನ ಬಡಾವಣೆಯ ಜನರು ಇಲ್ಲಿಯೇ ಕಸದ ರಾಶಿ ತಂದು ಸುರಿತಾ ಇದ್ರು. ಕಸದ ಬೆಟ್ಟದಿಂದ ಲುಂಬಿನಿ ವನ ಸಂಪೂರ್ಣ ದುರ್ವಾಸನೆಯಿಂದ ಕೂಡಿತ್ತು. ಹೀಗಾಗಿ ಲುಂಬಿನಿ ಗಾರ್ಡನ್ನಲ್ಲಿ ಪ್ರವಾಸಿಗರ ಸಂಖ್ಯೆಯೂ ಕೂಡ ಇಳಿಕೆಯಾಗಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತವಾಗಿ ವರದಿ ಮಾಡಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಬಂದಿದ್ದೇ ತಡ ಅಧಿಕಾರಿಗಳು ಎದ್ನೋ ಬಿದ್ನೋ ಅಂತ ಓಡೋಡಿ ಬಂದರು. ಇಡೀ ಕೆರೆಯನ್ನೇ ಫುಲ್ ಕ್ಲೀನಿಂಗ್ ಮಾಡಿಸಿಯೇ ಬಿಟ್ರು. ಗಣೇಶ ಚತುರ್ಥಿ ಸಮಯದಲ್ಲಿ ಈ ಗಣೇಶ ವಿಸರ್ಜನೆ ಎಲ್ಲಿ ಬಂದಿಲ್ಲ, ಕೆರೆ ಗಿರೆಗಾಗಿರೋ ಯಾರಿಗಾದ್ರೂ ಅನಾಹುತ ಆದ ದೃಷ್ಟಿಯಿಂದ ಜಿಲ್ಲಾಡಳಿತ ಏನಂತಂದ್ರೆ ಈ ತಗ್ಗನ್ನೇ ಗುರುತಿಸಿ ಇಲ್ಲಿ ವಿಸರ್ಜನೆ ಮಾಡೋಂಥ ಜಾಗಕ್ಕೆ ಏನಂತಂದ್ರೆ ಈ ಭಾಗದಾಗಿರ್ತಕ್ಕಂಥ ಕೆಲವರು ಮನೆ ವಾಸ ಮಾಡೋರು ಮತ್ತು ಆಸ್ಪತ್ರೆ ಕೆಲವರು ಏನಂತಂದ್ರೆ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಕಸ ಕಡ್ಡಿ ತಂದು ಇಲ್ಲಿ ಒಕ್ಕಟ್ಟಕ್ಕಂಥ ಕೆಲಸ ಆಗಿತ್ತು. ಇದು ಗಬ್ಬೆದ್ನಾರ್ತು. ಇದನ್ನು ಕಂಡ ರಿಪಬ್ಲಿಕ್ ಟಿವಿ ವರದಿಗಾರರಿಂದ ಒಂದು ವರದಿ ಮಾಡಿದ ತಕ್ಷಣ ಬೆನ್ನಲ್ಲೇ ಇವತ್ತು ನಗರಸಭೆ ಕಮಿಷನರ್ ಉಮೇಶ್ ಚವ್ಹಾಣ್ ಅವರು ಸ್ಥಳಕ್ಕೆ ಪೌರ ಕಾರ್ಮಿಕರನ್ನು ಕೇಳಿಸಿ ಸ್ವಚ್ಛ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ಇನ್ನು ಯಾದಗಿರಿ ಸಿಟಿ ಜನರಿಗೆ ಇರೋದು ಇದೊಂದೇ ಪಾರ್ಕ್. ಹೀಗಾಗಿ ಲುಂಬಿನಿ ವನಕ್ಕೆ ನೂರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಆದರೆ ಈ ಕೆರೆಯ ಅವ್ಯವಸ್ಥೆ ಹಾಗೂ ದುರ್ವಾಸನೆಯಿಂದ ಜನರು ಲುಂಬಿನಿ ವನಕ್ಕೆ ಕಾಲಿಡ್ತಿರಲಿಲ್ಲ. ಜನ ಜಿಲ್ಲಾಡಳಿತ ಹಾಗೂ ನಗರಸಭೆಗೆ ಹಿಡಿ ಶಾಪ ಹಾಕ್ತಿದ್ರು. ಯಾವಾಗ ರಿಪಬ್ಲಿಕ್ ಕನ್ನಡ ಎಂಟ್ರಿ ಕೊಡ್ತೋ ಎಲ್ಲವೂ ಬದಲಾಗಿ ಹೋಗಿತ್ತು. ಅಧಿಕಾರಿಗಳು ಪೌರ ಕಾರ್ಮಿಕರನ್ನ ಕರೆಸಿದ್ರು. ಟ್ರ್ಯಾಕ್ಟರ್ ಸಮೇತ ಬಂದ ಪೌರ ಕಾರ್ಮಿಕರು ಸನಿಕೆ ಗುದ್ದಲಿ ಹಿಡಿದು ಕ್ಲೀನಿಂಗ್ ಶುರು ಮಾಡಿದ್ರು. ಕೆಲವೇ ತಾಸುಗಳಲ್ಲಿ ಇಡೀ ಕೆರೆಯನ್ನು ಸ್ವಚ್ಛಗೊಳಿಸಿದ್ರು. ರಿಪಬ್ಲಿಕ್ ಟಿವಿ ಅವರು ಇದನ್ನ ಪ್ರಸಾರ ಮಾಡಿದ್ರು. ಇದಕ್ಕೆ ಎಚ್ಚೆತ್ತುಕೊಂಡಿರ್ತಕ್ಕಂಥ ನಗರಸಭೆ ಯಾದಗಿರಿ ಅವರು ಇನ್ನೂ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಸ್ವಚ್ಛ ಕೂಡ ಮಾಡ್ತಾ ಇದ್ದಾರೆ. ಅದು ತುಂಬ ಒಳ್ಳೆಯ ಬೆಳವಣಿಗೆ. ರಿಪಬ್ಲಿಕ್ ಟಿವಿಗೆ ಧನ್ಯವಾದಗಳು. ರಿಪಬ್ಲಿಕ್ ಕನ್ನಡ ಒಂದ್ಸಲ ಮಾತು ಕೊಟ್ರೆ ತಪ್ಪೋದಿಲ್ಲ. ಹೇಳಿದ ಮೇಲೆ ಕೆಲಸ ಮುಗಿಸೋವರೆಗೂ ಬಿಡೋದಿಲ್ಲ. ಇದೇ ನಮ್ಮ ಕಮಿಟ್ಮೆಂಟ್. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಕೆರೆ ಹತ್ರ ಹೋದರೆ ಮೂಗು ಮುಚ್ಕೊಂಡು ಹೋಗಬೇಕಿತ್ತು. ರಾಶಿ ರಾಶಿ ಕಸದಿಂದ ಇಡೀ ಕೆರೆ ಗಬ್ಬೆದ್ದು ಹೋಗಿತ್ತು. ಯಾವಾಗ ರಿಪಬ್ಲಿಕ್ ಕನ್ನಡ ಎಂಟ್ರಿ ಕೊಡ್ತೋ ಕೆರೆಯ ಲುಕ್ಕೇ ಚೇಂಜ್ ಆಗಿ ಹೋಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕೆರೆ ಗಿರೆಗಾಗಿರೋ ಯಾರಿಗಾದ್ರೂ ಅನಾಹುತ ಆದ ದೃಷ್ಟಿಯಿಂದ ಜಿಲ್ಲಾಡಳಿತ ಏನಂತಂದ್ರೆ ಈ ತಗ್ಗನ್ನೇ ಗುರುತಿಸಿ ಇಲ್ಲಿ ವಿಸರ್ಜನೆ ಮಾಡೋಂಥ ಜಾಗಕ್ಕೆ ಏನಂತಂದ್ರೆ ಈ ಭಾಗದಾಗಿರ್ತಕ್ಕಂಥ ಕೆಲವರು ಮನೆ ವಾಸ ಮಾಡೋರು ಮತ್ತು ಆಸ್ಪತ್ರೆ ಕೆಲವರು ಏನಂತಂದ್ರೆ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಕಸ ಕಡ್ಡಿ ತಂದು ಇಲ್ಲಿ ಒಕ್ಕಟ್ಟಕ್ಕಂಥ ಕೆಲಸ ಆಗಿತ್ತು. ಇದು ಗಬ್ಬೆದ್ನಾರ್ತು. ಇದನ್ನು ಕಂಡ ರಿಪಬ್ಲಿಕ್ ಟಿವಿ ವರದಿಗಾರರಿಂದ ಒಂದು ವರದಿ ಮಾಡಿದ ತಕ್ಷಣ ಬೆನ್ನಲ್ಲೇ ಇವತ್ತು ನಗರಸಭೆ ಕಮಿಷನರ್ ಉಮೇಶ್ ಚವ್ಹಾಣ್ ಅವರು ಸ್ಥಳಕ್ಕೆ ಪೌರ ಕಾರ್ಮಿಕರನ್ನು ಕೇಳಿಸಿ ಸ್ವಚ್ಛ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ಇನ್ನು ಯಾದಗಿರಿ ಸಿಟಿ ಜನರಿಗೆ ಇರೋದು ಇದೊಂದೇ ಪಾರ್ಕ್. ಹೀಗಾಗಿ ಲುಂಬಿನಿ ವನಕ್ಕೆ ನೂರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ.
ಆದರೆ ಈ ಕೆರೆಯ ಅವ್ಯವಸ್ಥೆ ಹಾಗೂ ದುರ್ವಾಸನೆಯಿಂದ ಜನರು ಲುಂಬಿನಿ ವನಕ್ಕೆ ಕಾಲಿಡ್ತಿರಲಿಲ್ಲ. ಜನ ಜಿಲ್ಲಾಡಳಿತ ಹಾಗೂ ನಗರಸಭೆಗೆ ಹಿಡಿ ಶಾಪ ಹಾಕ್ತಿದ್ರು. ಯಾವಾಗ ರಿಪಬ್ಲಿಕ್ ಕನ್ನಡ ಎಂಟ್ರಿ ಕೊಡ್ತೋ ಎಲ್ಲವೂ ಬದಲಾಗಿ ಹೋಗಿತ್ತು. ಅಧಿಕಾರಿಗಳು ಪೌರ ಕಾರ್ಮಿಕರನ್ನ ಕರೆಸಿದ್ರು. ಟ್ರ್ಯಾಕ್ಟರ್ ಸಮೇತ ಬಂದ ಪೌರ ಕಾರ್ಮಿಕರು ಸನಿಕೆ ಗುದ್ದಲಿ ಹಿಡಿದು ಕ್ಲೀನಿಂಗ್ ಶುರು ಮಾಡಿದ್ರು. ಕೆಲವೇ ತಾಸುಗಳಲ್ಲಿ ಇಡೀ ಕೆರೆಯನ್ನ ಸ್ವಚ್ಛಗೊಳಿಸಿದ್ರು. ರಿಪಬ್ಲಿಕ್ ಟಿವಿ ಅವರು ಇದನ್ನ ಪ್ರಸಾರ ಮಾಡಿದ್ರು. ಇದಕ್ಕೆ ಎಚ್ಚೆತ್ತುಕೊಂಡಿರ್ತಕ್ಕಂಥ ನಗರಸಭೆ ಯಾದಗಿರಿ ಅವರು ಇಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಸ್ವಚ್ಛ ಕೂಡ ಮಾಡ್ತಾ ಇದ್ದಾರೆ. ಅದು ತುಂಬಾ ಒಳ್ಳೆಯ ಬೆಳವಣಿಗೆ. ರಿಪಬ್ಲಿಕ್ ಟಿವಿಗೆ ಧನ್ಯವಾದಗಳು. ರಿಪಬ್ಲಿಕ್ ಕನ್ನಡ ಒಂದ್ಸಲ ಮಾತು ಕೊಟ್ರೆ ತಪ್ಪೋದಿಲ್ಲ, ಹೇಳಿದ ಮೇಲೆ ಕೆಲಸ ಮುಗಿಸೋವರೆಗೂ ಬಿಡೋದಿಲ್ಲ. ಇದೇ ನಮ್ಮ ಕಮಿಟ್ಮೆಂಟ್. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಕೆರೆ ಹತ್ರ ಹೋದ್ರೆ ಮೂಗು ಮುಚ್ಕೊಂಡು ಹೋಗ್ಬೇಕಿತ್ತು. ರಾಶಿ ರಾಶಿ ಕಸದಿಂದ ಇಡೀ ಕೆರೆ ಗಬ್ಬೆದ್ದು ಹೋಗಿತ್ತು. ಯಾವಾಗ ರಿಪಬ್ಲಿಕ್ ಕನ್ನಡ ಎಂಟ್ರಿ ಕೊಡ್ತೋ ಕೆರೆಯ ಲುಕ್ಕೇ ಚೇಂಜ್ ಆಗಿ ಹೋಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕೆರೆ ಗಿರೆ ಆಗಿರೋ ಯಾರಿಗಾದ್ರೂ ಅನಾಹುತ ಆತಂದ ದೃಷ್ಟಿಯಿಂದ ಜಿಲ್ಲಾಡಳಿತ ಏನಂತಂದ್ರೆ ಈ ತಗ್ಗನ್ನೇ ಗುರುತಿಸ್ಕಿಸಿ ಇಲ್ಲಿ ವಿಸರ್ಜನೆ ಮಾಡೋಂಥ ಜಾಗಕ್ಕೆ ಏನಂತಂದ್ರೆ ಈ ಭಾಗದಾಗಿರ್ತಕ್ಕಂಥ ಕೆಲವರು ಮನೆ ವಾಸ ಮಾಡೋರು ಮತ್ತು ಆಸ್ಪತ್ರೆ ಕೆಲವುದು ಏನಂತಂದ್ರೆ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಕಸ ಕಡ್ಡಿ ತಂದು ಇಲ್ಲಿ ಒಕ್ಕಟ್ಟಕ್ಕಂಥ ಕೆಲಸ ಆಗಿತ್ತು. ಇದು ಗಬ್ಬೆದ್ದು ನಾರ್ತು. ಇದನ್ನು ಕಂಡ ರಿಪಬ್ಲಿಕ್ ಟಿವಿ ವರದಿಗಾರರಿಂದ ಒಂದು ವರದಿ ಮಾಡಿದ ತಕ್ಷಣ ಬೆನ್ನಲ್ಲೇ ಇವತ್ತು ನಗರಸಭೆ ಕಮಿಷನರ್ ಉಮೇಶ್ ಚವ್ಹಾಣ್ ಅವರು ಸ್ಥಳಕ್ಕೆ ಕಾರ್ಮಿಕರನ್ನು ಪೌರ ಕಾರ್ಮಿಕರನ್ನು ಕಳಿಸಿ ಸ್ವಚ್ಛ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ಇನ್ನು ಯಾದಗಿರಿ ಸಿಟಿ ಜನರಿಗೆ ಇರೋದು ಇದೊಂದೇ ಪಾರ್ಕ್. ಹೀಗಾಗಿ ಲುಂಬಿನಿ ವನಕ್ಕೆ ನೂರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಆದರೆ ಈ ಕೆರೆಯ ಅವ್ಯವಸ್ಥೆ ಹಾಗೂ ದುರ್ವಾಸನೆಯಿಂದ ಜನರು ಲುಂಬಿನಿ ವನಕ್ಕೆ ಕಾಲಿಡ್ತಿರಲಿಲ್ಲ. ಜನ ಜಿಲ್ಲಾಡಳಿತ ಹಾಗೂ ನಗರಸಭೆಗೆ ಹಿಡಿ ಶಾಪ ಹಾಕ್ತಿದ್ರು. ಯಾವಾಗ ರಿಪಬ್ಲಿಕ್ ಕನ್ನಡ ಎಂಟ್ರಿ ಕೊಡ್ತೋ ಎಲ್ಲವೂ ಬದಲಾಗಿ ಹೋಗಿತ್ತು. ಅಧಿಕಾರಿಗಳು ಪೌರ ಕಾರ್ಮಿಕರನ್ನ ಕರೆಸಿದ್ರು. ಟ್ರ್ಯಾಕ್ಟರ್ ಸಮೇತ ಬಂದ ಪೌರ ಕಾರ್ಮಿಕರು ಸನಿಕೆ ಗುದ್ದಲಿ ಹಿಡಿದು ಕ್ಲೀನಿಂಗ್ ಶುರು ಮಾಡಿದ್ರು. ಕೆಲವೇ ತಾಸುಗಳಲ್ಲಿ ಇಡೀ ಕೆರೆಯನ್ನ ಸ್ವಚ್ಛಗೊಳಿಸಿದ್ರು. ರಿಪಬ್ಲಿಕ್ ಟಿವಿ ಅವರು ಇದನ್ನ ಪ್ರಸಾರ ಮಾಡಿದ್ರು. ಇದಕ್ಕೆ ಎಚ್ಚೆತ್ತುಕೊಂಡಿರ್ತಕ್ಕಂಥ ನಗರಸಭೆ ಯಾದಗಿರಿ ಅವರು ಇಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಸ್ವಚ್ಛ ಕೂಡ ಮಾಡ್ತಾ ಇದ್ದಾರೆ. ಅದು ತುಂಬಾ ಒಳ್ಳೆಯ ಬೆಳವಣಿಗೆ. ರಿಪಬ್ಲಿಕ್ ಟಿವಿಗೆ ಧನ್ಯವಾದಗಳು. ರಿಪಬ್ಲಿಕ್ ಕನ್ನಡ ಒಂದ್ಸಲ ಮಾತು ಕೊಟ್ರೆ ತಪ್ಪೋದಿಲ್ಲ, ಹೇಳಿದ ಮೇಲೆ ಕೆಲಸ ಮುಗಿಸೋವರೆಗೂ ಬಿಡೋದಿಲ್ಲ. ಇದೇ ನಮ್ಮ ಕಮಿಟ್ಮೆಂಟ್. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.